ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಹಸಿ ಮಾವಿನಕಾಯಿ ರಸಮನ್ನ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈ ಬೇಸಿಗೆದಲ್ಲಿ ಮಾವಿನಕಾಯಿ ಸೀಸನ್‌ದಲ್ಲಂತೂ ಈ ಮಾವಿನಕಾಯಿ ರಸಮ್ ಟೇಸ್ಟ್ ತುಂಬಾನೇ ಚೆನ್ನಾಗಿರ್ತದೆ ರೀ. ಬೇಳೆ ಸಾರು, ಟೊಮ್ಯಾಟೊ ಸಾರು ತಿಂದು ಬೇಜಾರಾಗಿತ್ತಂದ್ರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಇಲ್ಲಿ ನೋಡಿ ನಾನು ಹಸಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇದು ತುಂಬ ಏನು ಹುಳಿ ಇಲ್ಲರಿ. ಅದಕ್ಕೆ ನಾನು ಇಲ್ಲಿ ಮೀಡಿಯಮ್ ಸೈಜದ 2 ಹಸಿ ಮಾವಿನಕಾಯಿನ ತೊಗೊಂಡಿದ್ದೀನಿ. ಇಲ್ಲ ತುಂಬ ಹುಳಿ ಇರೋ ಮಾವಿನಕಾಯಿ ಇದ್ರೆ ನೀವು 1 ಮಾವಿನಕಾಯಿನೇ ತೊಗೊರಿ. ಈಗ ಇದನ್ನೇನು ಮಾಡ್ತೀನಿ, ಮೀಡಿಯಮ್ ಫ್ಲೇಮ್ನಲ್ಲಿಟ್ಟನೆ ಈ 2 ಮಾವಿನಕಾಯಿನ ಸುಟ್ಬಿಟ್ಟು ತೊಗೋತೀನಿ ರೀ. ನೋಡಿ ಈ ಬದನೆಕಾಯ್ದು ಸುಡ್ತೀವಲ್ರಿ ಅದೇ ರೀತಿನೇ ನೋಡಿ. ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಮೇಲೆ ಸಿಪ್ಪೆ ಅಷ್ಟೇ ಸುಟ್ಟು ಕಪ್ಪಗಾಗಿರ್ತದೆ. ಅದರ ಮಾವಿನಕಾಯಿ ಒಳಗೆ ಏನಾಗಿರಲ್ಲ, ಸಾಫ್ಟ್ ಆಗಿರೋದಿಲ್ಲ ರೀ ಅದು. ಅದಕ್ಕೆ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ ಸುಟ್ಬಿಟ್ಟು ತೊಗೊಂಡಿದ್ದೀನಿ ರೀ ನಾನು ಇದನ್ನು. ನೋಡಿ ಮೀಡಿಯಮ್ ಫ್ಲೇಮ್ದಲ್ಲಿಟ್ಟನೆ 10 ನಿಮಿಷ ಸುಟ್ಟಿದ್ದೀನಿ ರೀ ನಾನು. ನೋಡಿ ಎಲ್ಲ ಕಡೆ ನೀಟಾಗಿ ತಿರುಗಿಸ್ಬಿಟ್ಟು ತೊಗೊಂಡಿನಿ ರೀ. ಈ ಮಾವಿನಕಾಯಿ ಈಗ ಇದನ್ನಾಗ್ಯಾವ ರೀ, ಅವು ಸುಟ್ಟಾವ. ಅದಕ್ಕೆ ಇಲ್ಲೇ ಇನ್ನೊಂದು 2 ಬೆಳ್ಳುಳ್ಳಿಯನ್ನು ಹಾಗೆ, ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಆಗ್ಬೇಕು ಟೇಸ್ಟ್ ಚೆನ್ನಾಗಿ ಬರ್ತದೆ. ಆ ಬೆಳ್ಳುಳ್ಳಿಯನ್ನು ಸುಟ್ಬಿಟ್ಟು ತೊಗೋತೀನಿ ರೀ. ನೋಡಿ ಈಗ ಇವು ಆರ್ಲಿ ರೀ. ಈಗ ಇದನ್ನು ತಕ್ಕೋತೀನಿ ರೀ. ಇದ್ರ ಮೇಲೆ ನೋಡಿರಿ 2 ಮೆಣಸಿನ್ಕಾಯನ್ನು ಸುಟ್ಬಿಟ್ಟು ಹಾಕೊಂಡ್ರಿ. ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಈ ರೀತಿ ಮಾಡಿ. ನೋಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ. ನೋಡಿ ಈ ರೀತಿ ಸ್ವಲ್ಪ ಸುಟ್ಟರೆ ಸಾಕ್ರಿ. ಇವು ಇನ್ನೂ ಬಿಸಿ ಅದಾವ್ರಿ ಆ್ಯಕ್ಚುಲಿ. ಸ್ವಲ್ಪ ಆರುತ್ತಂದ್ರೆ ನೋಡಿರಿ ಈ ರೀತಿ ಸಿಪ್ಪೆ ಏನಾಗ್ಬಿಡ್ತದೆ, ನೀಟಾಗಿ ತಾನೇ ಉಚ್ಚಿಬಿಡ್ತದೆ ರೀ. ಒಳಗಡೆ ಅದೆಲ್ಲ ಏನಾಗಿರ್ತದೆ, ಉಮ್ಗೊಯ್ದಂಗಾಗಿ ಸಾಫ್ಟಾಗಿರ್ತದೆ ರೀ ಒಳಗಡೆ. ಅದಕ್ಕೆ ಹೈ ಫ್ಲೇಮ್ದಲ್ಲಿಟ್ಟು ಸುಟ್ಬೇಡ್ರಿ. ಇದನ್ನು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ತುಂಬ ಹುಳಿ ಇರೋದಿತ್ತು ದೊಡ್ಡ ಮಾವಿನಕಾಯಿ ಇದ್ರೆ ಒಂದನೇ ತೊಗೊರಿ. ಇವೇನು ಹುಳಿ ಜಾಸ್ತಿ ಇಲ್ಲ ಅಂತ ಹೇಳಿ ನನಗೆ 2 ಮಾವಿನಕಾಯಿನ ತೊಗೊಂಡಿನಿ. ನೋಡಿರಿ ಇದ್ರ ಮೇಲೆ ಸಪ್ಪೆ ಎಲ್ಲ ತೆಗೆದುಬಿಟ್ಟು ತೊಗೊಂಡು ಬರ್ತೀನಿ ರೀ ನಾನು. ಇನ್ನೊಂದು ಚೂರು ಆರ್ಲಿ ರೀ, ತುಂಬ ಬಿಸಿ ಅದಿದು. ನೋಡಿ ಆರಿದ್ಮೇಲೆ 2 ಹೊತ್ತಿಗೆ ಸಿಪ್ಪೆ ತೆಗೆದುಬಿಟ್ಟು ಒಂದು ಸ್ವಲ್ಪ ಇದನ್ನ ತೊಳೆದ್ಬಿಟ್ಟು ತೊಗೋತೀನಿ ರೀ ನಾನು. ಆ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೋತೀನಿ. ನೋಡಿ ಹಸಿ ಬೆಳ್ಳುಳ್ಳಿ ಹಾಕೋದಕ್ಕಿಂತ ಈ ರೀತಿ ಸುಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ರೀ ಅದು. ನೋಡಿ ಮಾವಿನಕಾಯಿ ಸಿಪ್ಪೆನ ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ನೋಡಿ ಒಂದು ಸ್ವಲ್ಪ ತುಂಬ ಕಪ್ಪಗೆ ಹತ್ತಿತ್ತು ಅಂತ ಹೇಳಿ ಸ್ವಲ್ಪ ತೊಳೆದ್ಬಿಟ್ಟು ತೊಗೊಂಡಿನಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಕಟ್ ಮಾಡಿ ಹಾಕೋತೀನಿ. ನೋಡಿ ಈ ರೀತಿ ಅದು ಏನಾಗಿರ್ತದೆ, ಒಳಗಡೆ ಎಲ್ಲ ಕುದ್ದಂಗಾಗಿ ಉಮ್ಗೈದಂಗಾಗಿ ತುಂಬಾ ಸಾಫ್ಟಾಗಿ ಚೆನ್ನಾಗಿರ್ತದೆ. ನೋಡಿ ಆ ಮಾವಿನಕಾಯನ್ನು ಹಾಕ್ತಾಯಿದೆ. ಇಲ್ಲ ಮಿಕ್ಸಿಗೆ ಹಾಕೋದು ಬೇಡ ಅಂದ್ರೆ ನೀವು ಬೇರೆ ಪಾತ್ರೆಯಲ್ಲಿ ಹಾಕಿ ಕೈಲೇ ನೀಟಾಗಿ ಕಿವುಚ್ಬಿಟ್ಟು ತೊಗೋಬೋದು. ನೋಡಿ ಈಗ ಇದನ್ನು ನೀರು ಹಾಕ್ತೀನಿ, ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ. ನುಣ್ಣಗೆ ರುಬ್ಕೋತೀನಿ ರೀ ಇದನ್ನು. ಈಗ ನೋಡಿರಿ ಇಲ್ಲಿ ಇದನ್ನು ನುಣ್ಣಗೆ ರುಬ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ರೀ ನಾನೀಗ. ಇದನ್ನು ಅನ್ಕತಕ್ಕ ಸೈಡಿಗೆ ಇಡ್ತೀನಿ ರೀ. ನೋಡಿರಿ ಈ ಕಲ್ಲಿಗೆ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಏನು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಕುಟ್ಟಿಬಿಟ್ಟೆ ತೊಗೋಬೇಕ್ರಿ, ಟೇಸ್ಟ್ ಚೆನ್ನಾಗಿ ಬರ್ತದೆ. ಆ 2 ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನಿಮ್ಗೆ ಖಾರ ಜಾಸ್ತಿ ಅಂದ್ರೆ ನೀವು ಇನ್ನೊಂದು ಮೆಣಸಿನ್ಕಾಯಿನೂ ಹಾಕ್ಬೋದು. 1 ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ. ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಕಾಳು ಮೆಣಸನ್ನು ಹಾಕ್ತೀನಿ. ಈಗ ಇದನ್ನು ಕುಟ್ಟಿ ತೊಗೊಳ್ಳೋಣ ರೀ. ಈ ರೀತಿ ಕಲ್ಲಲ್ಲಿ ಕುಟ್ಟಿಬಿಟ್ಟು ಮಾಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೋಡಿ ತುಂಬಾ ಫೈನ್ ಪೇಸ್ಟ್ ಥರ ಅಲ್ರಿ, ಸ್ವಲ್ಪ ತರಿ ತರಿಯಾಗಿರೋ ಥರನೇ ಕುಟ್ಟಿಬಿಟ್ಟು ತೊಗೋತೀನಿ ರೀ ಇದನ್ನು. ನೋಡಿ ಈ ರೀತಿ ನೋಡಿ ಆ ಜೀರಿಗೆ ಕಾಳು ಮೆಣಸು ಎಲ್ಲ ತರಿ ತರಿಯಾಗಿನೇ ಕುಟ್ಬಿಟ್ಟು ತೊಗೊಂಡಿನಿ ರೀ. ಈ ಒಗ್ಗರಣೆಗೆ ನಾನಿಲ್ಲಿ 1 ಸ್ಪೂನಾಗಷ್ಟೇ ಎಣ್ಣೆನ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ಲಿ ರೀ. ಎಣ್ಣೆ ಕಾಯ್ದ್ಮೇಲೆ ಒಂದು ಅರ್ಧ ಸ್ಪೂನಾಗ ಸಾಸಿವೆ, ನೋಡಿ 1/4 ಟೀ ಸ್ಪೂನಾಗಷ್ಟೇ ಮೆಂತ್ಯ ಕಾಳನ್ನು ಹಾಕ್ತಾಯಿದ್ದೀನಿ. ಹಾಕ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. 2 ಒಣ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಸ್ವಲ್ಪ ಕರಿಬೇವು ಸೊಪ್ಪು. ನೋಡಿರಿ ಇದು ಫ್ರೈ ಆಗಲಿ ರೀ. ಆ ಮೆಂತ್ಯ ಕಾಳನ್ನು ಲೈಟ್ ಕೆಂಪಗಾಗೋವರೆಗೂ ಫ್ರೈ ಮಾಡಿಬಿಟ್ಟು ತೊಗೋಬೇಕ್ರಿ ಇದನ್ನು. ಈಗ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟರೆ ಹಿಂಗನ್ನು ಹಾಕ್ತೀನಿ ರೀ. ಇಲ್ಲಾಂದ್ರೆ ಹಿಂಗೆ ಬೇಗನೆ ಸೀದು ಹೋಗ್ತದೆ ರೀ. ಹಿಂಗೆ ಹಾಕ್ರಿ, ಸ್ಕಿಪ್ ಮಾಡಬೇಡ್ರಿ. ನೋಡಿ ಈಗ ಹಿಂಗೂ ಫ್ರೈ ಆದಮೇಲೆ ಒಂದು ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಬೇಯಿಸ್ಬಿಟ್ಟು ತೊಗೋತೀನಿ ರೀ. ಹೈ ಫ್ಲೇಮ್ದಲ್ಲಿ ಇಟ್ಟರೆ 1 ನಿಮಿಷ ಆಗಷ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿನ 1/4 ಟೀ ಸ್ಪೂನಾಗಷ್ಟು ಎಣ್ಣೆಯಲ್ಲಿ ಹಾಕೋದ್ರಿಂದ ಕಲರ್ನು ಚೆನ್ನಾಗಿ ಬಿಡ್ತದೆ ರೀ. ನೋಡಿರಿ ಈಗ ರುಬ್ಬಿಟ್ಕೊಂಡಿರುವಂಥ ಮಾವಿನಕಾಯನ್ನು ಹಾಕ್ತಾಯಿದ್ದೀನಿ ರೀ ನಾನು. ನೋಡಿ ಅದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ರೀ ನಾನು.
ನೋಡಿರಿ ಈಗ ಒಗ್ಗರಣೆ ಜೊತೆ ಮಿಕ್ಸ್ ಮಾಡ್ಕೊತೀನಿ ರೀ. ಸಾಂಬಾರು ರಸಮ್ ಎಷ್ಟು ತೆಳು ಬೇಕೋ ಗಟ್ಟಿ ಬೇಕೋ ನೀವು ನೋಡ್ಕೊಂಡು ಮಾಡ್ಕೊರಿ. ನಾನು ತುಂಬ ತೆಳುವೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ. ಕೆಲವರು ತೆಳು ಇಷ್ಟಪಡ್ತಾರೆ, ಕೆಲವರು ಗಟ್ಟಿ ಇಷ್ಟಪಡ್ತಾರೆ. ನಿಮಗೆ ಯಾವ ರೀತಿ ಬೇಕೋ ನೀವು ಆ ರೀತಿ ನೋಡಿ ನೀರನ್ನು ಹಾಕೋರಿ. ನೋಡಿರಿ ಇದು ಗಟ್ಟಿನೇ ಅನ್ಸಕತ್ತದ. ಇನ್ನೊಂಚೂರು ನೀರು ಹಿಡಿಸ ನೋಡಿರಿ. ಆ ಬೆಳ್ಳುಳ್ಳಿ, ಹಸಿಮೆಣ್ಕಾಯಿ, ಜೀರಿಗೆ, ಮೆಣಸು ಏನು ಕೊಟ್ಕೊಂಡಿರ್ತೀವಲ್ಲ ಈಗ ಹಾಕೋದ್ರಿ. ಈ ರೀತಿ ಹಾಕೋದ್ರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಒಗ್ಗರಣೆಯಲ್ಲಿ ಹಾಕೋದು ಆ ಬೆಳ್ಳುಳ್ಳಿ ಅಂತೂ ಹೆಂಗನೂ ಸುಟ್ಟು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸುಟ್ಟು ಬಿಟ್ಟು ತೊಗೊಂಡಿರ್ತೀವಿ. ಆ ಜೀರಿಗೆ ಮತ್ತು ಕಾಳು ಮೆಣಸು ಈ ಸಾಂಬಾರದಲ್ಲಿ ಚೆನ್ನಾಗಿ ಕುದ್ದು ಫ್ಲೇವರ್ ತುಂಬಾ ಚೆನ್ನಾಗಿ ಬಿಡ್ತದೆ ರೀ ಅದು. ನೋಡಿ ಇನ್ನೊಂದು ಗಟ್ಟಿ ಅನ್ಸಕತ್ತಿತ್ತು, ಅದಕ್ಕೆ ಇನ್ನೊಂದು ಬಟ್ಲಾಗಷ್ಟು ನೀರನ್ನು ಹಾಕೊಂಡಿನಿ. ನಾನು ತುಂಬ ತೆಳುವೂ ಮಾಡತ್ತಿಲ್ಲ, ತುಂಬ ಗಟ್ಟಿನೂ ಮಾಡತ್ತಿಲ್ಲ. ನಿಮಗೆ ತೆಳು ಗಟ್ಟಿ ನೀವು ನೋಡಿಕೊಂಡು ಮಾಡ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ ಇಲ್ಲಿ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇವೇನು ತುಂಬ ಹುಳಿ ಇಲ್ಲರಿ ಮಾವಿನಕಾಯಿ, ಅದಕ್ಕೆ ಬೆಲ್ಲ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನ್ಗಿಂತ ಕಡಿಮೆನೇ ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈಗ ಇದು ಚೆನ್ನಾಗಿ ಕುದೀಲಿರಿ. ಒಂದು 2 ನಿಮಿಷ ಹೈ ಫ್ಲೇಮ್ದಲ್ಲಿಟ್ಟನೆ ಕುದಿಸ್ಬಿಟ್ಟು ತೊಗೋತೀನಿ. ಅವಾಗ ಅದು ಕಾಳು ಮೆಣಸು, ಜೀರಿಗೆ ಎಲ್ಲ ತುಂಬ ಚೆನ್ನಾಗಿ ಫ್ಲೇವರ್ ಬಿಡ್ತದೆ. ನೋಡಿ ಕುದ್ದದ್ರಿ. ಈಗ ಗ್ಯಾಸನ್ನು ಆಫ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಕಟ್ ಮಾಡಿ. ನೋಡಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಹಸಿ ಮಾವಿನಕಾಯಿ ರಸಮ್ಮ ರೆಡಿ ಆಗಿದ್ರಿ. ಇದನ್ನು ಈಗ ಹಾಗೇನು ಕುಡಿಯೋಕ್ಕೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಬಿಸಿ ಅನ್ನದ ಜೊತೆ ಈ ರಸಮ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈ ಹಸಿ ಮಾವಿನಕಾಯಿ ರಸಮ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.